guys, so welcome back. So nandu idu second day of trip, that is in Ooty. So iga nanu ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ನಾನು 7 o'clock ಎಲ್ಲ ಎದ್ದು ರೆಡಿ ಆದೆ. ಸೊ ಈಗ ನಾನು ನಿಮಗೆ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಜಸ್ಟ್ ಗೋ ಚೆಕ್ ಇಟ್ ಔಟ್. ಚೆಕ್ ಮೈ ಔಟ್ಫಿಟ್ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್. ನಾನಿಲ್ಲಿ ಒಂದು ಸ್ಕರ್ಟ್ ಹಾಕೊಂಡಿದ್ದೀನಿ and this skirt is from Decathlon and this top is from Zara. ಸೊ ಗೈಸ್ ನೋಡಿದ್ರಲ್ಲ ನನ್ನ ಔಟ್ಫಿಟ್ ಆಫ್ ದ ಡೇ. ಸೊ ನಾನು ನಿಮಗೆ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಈಗ. ಸೊ ಬನ್ನಿ ತೋರಿಸ್ತೀನಿ. ಬನ್ನಿ ಈಗ ಹೊರಗಡೆ ಹೋಗೋಣ. ಸೊ ದಿಸ್ ಇಸ್ ದ ರೂಮ್. ಇಲ್ಲಿ ಬಂದರೆ ವಿ ಹ್ಯಾವ್ ದ ಡ್ರೆಸ್ಸಿಂಗ್ ಮಿರರ್. ಅದಾದಮೇಲೆ ಇಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಟಿ ವಿ ಇದೆ. ಇಲ್ಲಿ ವಿಂಡೋಸ್. ಹಾಗೆ ಇನ್ನೊಂದು ಪೇಂಟಿಂಗ್ ಹಾಕಿದ್ದಾರೆ. ಈ ಕಡೆ ಬಂದರೆ ಇಟ್ಸ್ ವಾಶ್ ರೂಮ್. ಸೊ ಈ ವಾಶ್ರೂಮ್ ಈ ರೂಮಲ್ಲಿ ಮಾತ್ರ ವಾಶ್ರೂಮ್ ಇಂಡಿಯನ್ ವಾಶ್ರೂಮ್ ಇದೆ. ಬೇರೆದಲ್ಲೆಲ್ಲ ವೆಸ್ಟರ್ನ್ ಇದೆ. ಸೊ ಗೈಸ್ ದಿಸ್ ಇಸ್ ಆರ್ ರೂಮ್. ಇದು ನಮ್ಮ ಚಿಚ್ಚಿ ರೂಮ್. ಸೊ ಆಚೆ ಬಂದರೆ ಈ ಥರ ಇದೆ. ಆ್ಯಂಡ್ ಇಲ್ಲಿ ಸೋಫಾಸ್ ಹಾಕಿದ್ದಾರೆ. ಸೊ ಇಲ್ಲಿ ಅಗೇನ್ ಇಟ್ಸ್ ಅ ಬಾಲ್ಕನಿ. Yeah, it's a balcony. Just to sit and chill. So basically it's a whole house. Wow, it's ಚೆನ್ನಾಗಿದೆ ಇಲ್ಲಿ view. It's so amazing. Actually ಇಲ್ಲಿ ಶಿಮ್ಲಾ and ಮನಾಲಿ ಫೀಲಿಂಗ್ ಬರ್ತಾ ಇದೆ. ಇಲ್ಲಿನ ವ್ಯೂ ತುಂಬಾ ಇಷ್ಟ ಆಯಿತು guys because of the trees and the hills and the road. It's so beautiful. ಸೊ ಈಗ ನಾನು ನಿಮಗೆ ನನ್ನ ರೂಮಲ್ಲಿರುವಂತಹ ಕ್ಯಾರೆಟ್ ಫೀಲ್ನ ತೋರಿಸ್ತೀನಿ ಬನ್ನಿ. ಇದು ನಮ್ಮ ರೂಮಲ್ಲಿರುವಂತಹ ಬಾಲ್ಕನಿ. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಸೊ ಬ್ಯೂಟಿಫುಲ್ ಅಲ್ವಾ? ಎಲ್ಲನೂ ಕ್ಯಾರೆಟೇ. ಸೊ ಬ್ಯೂಟಿಫುಲ್. ಸೊ ನಿಮಗೆ ಕಾಣಿಸ್ತಾ ಇರಬಹುದು. ಸಿ ಇಲ್ಲಿ ಕ್ಯಾರೆಟ್ ಕಾಣಿಸ್ತಾ ಇದೆಯಾ? Here's Yukti. Hi. Guys, here's my chichi. So guys, ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ A to B ಬಂದಿದ್ದೀವಿ. So come on, let's have a breakfast. So guys, ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. Guys, ಇಲ್ಲಿ ತುಂಬಾನೇ ರಶ್ ಇತ್ತು. ಬಟ್ ಏನಾರು ಬ್ಯಾಂಗ್ಳೂರಲ್ಲಿ ಅಷ್ಟು ರಶ್ ಇರಲ್ಲ. ಸೊ ಗೈಸ್ ಇಲ್ಲಿ ನಮ್ಮ ಡ್ಯಾಡಿ ಟೀ ತೊಗೊಂಡಿದ್ದಾರೆ. ಸೊ ಗೈಸ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೆ ಲಾಲ್ ಬಾಗ್ಲೆಲ್ಲ ಫ್ಲವರ್ ಶೋ ಅರೇಂಜ್ ಮಾಡಿರ್ತಾರೆ ಹಾಗೆ ಇಲ್ಲಿ ಕೂಡ ಮಾಡಿದರು. We've come to the botanical garden. ಅಲ್ಲಿ ಟಿಕೆಟ್ಸ್ ತಗೋತಾ ಇದ್ದಾರೆ. ಮಳೆ ಬರ್ತಾ ಇದೆ. So guys, the train ಮಾಡಿದ್ದಾರೆ using flowers. So guys, ಇಲ್ಲಿ
ಸ್ನ್ಯಾಕ್ಸ್ಗೆಲ್ಲ ಶಾಪ್ಸ್ ಇದೆ. ಸೊ ಗೈಸ್ ಇಲ್ಲಿ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಹಾಗೆ ಇಲ್ಲಿ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು, ನಾವು ಅಲ್ಲಿ ಹೋಗಿದ್ವಿ. ಸೊ ಗೈಸ್ ನಾನಿಲ್ಲಿ ಮ್ಯಾಗ್ನೆಟ್ ತೊಗೊಂಡೆ, ಐ ಲವ್ ಊಟಿ ಅಂತ. ಇಟ್ಸ್ ಲೈಕ್ ಆಫ್ 100 rupees. ಸೊ ಈಗ ನಾವಿಲ್ಲಿ ಸ್ನ್ಯಾಕ್ಸ್ ತೊಗೊಳಕ್ಕೆ ನಿಲ್ಸಿದ್ದೀವಿ. ಈ ಬಾಯ್ಲ್ಡ್ ಪೀನಟ್ಸ್ ಎಲ್ಲ ನೋಡ್ಕೊತೀನಿ ಗೈಸ್, ಅದರಲ್ಲಿ ಒಂದು ಹುಳ ಸಿಕ್ತು. ನಾವಿಲ್ಲಿ ಬರ್ತಾ ಚಾಕ್ಲೇಟ್ ಫ್ಯಾಕ್ಟ್ರಿ ಇತ್ತು ಇಲ್ಲಿ. ಸೊ ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ಲೆಟ್ಸ್ ಗಿವ್ ಅ ಲುಕ್. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಗೈಸ್ ಇಲ್ಲಿ ಇವರು ಏನೇನೋ ಮಾಡ್ತಾಯಿದ್ರು, ಫೇಸ್ ಕ್ರೀಮ್ಸ್, ಸೆನ್ಸ್, ಆಯಿಲ್ಸ್ ಎಲ್ಲನೂ. ಸೊ ನಾನಿಲ್ಲಿ ಒಂದು ಅಥರ್ನ ತೊಗೊಂಡೆ. ಸೊ ಬೇಸಿಕ್ಲಿ ಇಟ್ ಈಸ್ ಫ್ರೇಗ್ರೆನ್ಸ್ಡ್ ಆಯಿಲ್. ಆ್ಯಂಡ್ ಹಾಗೆ ಇಲ್ಲಿ ನಾವು ಬಿಸ್ಕೆಟ್ಸ್, ಹಾಗೆಯೇ ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಎಲ್ಲನೂ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಚಾಕ್ಲೇಟ್ ಮೇಕಿಂಗ್ ಪ್ರಾಸೆಸ್ನ ಕೂಡ ನೋಡ್ಬೋದು. ಸೊ ಗೈಸ್ ಲೆಟ್ಸ್ ಮೂವ್ ಆನ್. ನಾವಿಲ್ಲಿ ಬರ್ತಾ ಇಲ್ಲಿ ಟೀ ಪ್ಲಾಂಟೇಶನ್ ಕೂಡ ಇತ್ತು. ಸೊ ನಾವು ಅದನ್ನು ಕೂಡ ನೋಡೋಕ್ಕೆ ಹೋಗಿದ್ವಿ. ಸೊ ನಾವಿಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಫೋಟೋ ಸೆಕ್ಷನ್ ಕೂಡ ಮಾಡ್ಕೊಂಡ್ವಿ, ವಿಚ್ ವಾಸ್ ವೆರಿ ನೈಸ್. ಅಲ್ಲಿ ಅವರು ಕೂಡ ಫೋಟೋ ಸೆಷನ್ ಮಾಡ್ತಾಯಿದ್ರು ಮೇಲೆಗಡೆ. ಹಾಗೆ ನಿಮಗೆ ಕಾಸ್ಟ್ಯೂಮ್ಸ್ ಕೂಡ ಅಲ್ಲಿ ಅವೈಲೇಬಲ್ ಇತ್ತು. ಸೊ ನಾವಿಲ್ಲಿ ಹೋಗ್ತಾ ಇದ್ವಿ ಆ್ಯಂಡ್ ವಿ ಫೆಲ್ಟ್ ಲಿಟಲ್ ಹಂಗ್ರಿ. ಸೊ ನಾವಿಲ್ಲಿ ಸ್ಟಾಪ್ ಮಾಡಿದ್ದೀವಿ ಈಗ ಜಸ್ಟ್ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂದ್ಬಿಟ್ಟು. ಸೊ ಗೈಸ್ ಇಲ್ಲಿ ನಮ್ಮ ಡ್ಯಾಡಿ ಮತ್ತು ಹಾಗೆ ನಮ್ಮ ಚಿಕ್ಕಪ್ಪ ಇಬ್ಬರೂ ಮತಿ ಫಿಶ್ನ ತೊಗೊಂಡಿದ್ರು. ನಾನು ನಮ್ಮ ಅಕ್ಕ ಮ್ಯಾಗಿನ ತೊಗೊಂಡಿದ್ವಿ ಬಿಕಾಸ್ ಇಟ್ ವಾಸ್ ವೆರಿ ಕೋಲ್ಡ್ ಔಟ್ಸೈಡ್. ಸೊ ವಿ ವಾಂಟೆಡ್ ಟು ಈಟ್ ಸಮಥಿಂಗ್ ಹಾಟ್. ಆ್ಯಂಡ್ ಇಲ್ಲಿ ನಾವು ಬ್ರೆಡ್ ಆಮ್ಲೆಟ್ನ ಕೂಡ ತೊಗೊಂಡ್ವಿ. ದ ಮ್ಯಾಗಿ ವಾಸ್ ಆ್ಯಕ್ಚುಲಿ ನೈಸ್. It was really super hot and it was perfect for the weather. And here again we spotted another bison while coming back. And ಇಲ್ಲಿ a lot of monkeys ಕೂಡ ಇತ್ತು. So guys, here we spotted peacock. ಇಲ್ಲಿ small humps ಕೂಡ ಹಾಕಿದ್ರು so that the vehicles goes very slowly ಅಂತ. ನಾವು ಮುದುಮಲೈ ಫಾರೆಸ್ಟ್ ಮುಗಿಸ್ಕೊಂಡು we are back into Bandipur forest. So guys, we made a sudden plan to stay in Mysore, so let's go. Guys, ನಾವೀಗ ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂತೀವಿ. ನಾವೀಗ ಕರೆಂಟಾಗಿ ಮೈಸೂರಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಆಗಿದ್ದೀವಿ. ಸೊ ತುಂಬಾ ಟೈರ್ಡ್ ಆಗಿದೆ, ನಿದ್ದೆ ಬರ್ತಾ ಇದೆ. ಈಗ ನಾವು ಮಲ್ಕೋತಾ ಇದ್ದೀವಿ. ನಾಳೆ ಬೆಳಗ್ಗೆ ನಾನು ನಿಮಗೆ ರೂಮ್ ಟೂರ್ನ ಮಾಡಿ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಗೈಸ್ ನಾವೀಗ ಎದ್ದು ರೆಡಿ ಆಗಿದ್ದೀವಿ. ಸೊ ನಾನು ನಮ್ಮ ಚಿಕ್ಕಪ್ಪ ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ. ಸೊ ಗೈಸ್ ಈಗ ನನ್ನ ಔಟ್ಫಿಟ್ನ ನೀವು ನೋಡಿ. ಸೊ
So guys, this is my outfit. ಹಾಗೇನೆ ಶೂಸ್. ಸೊ ನಾವೀಗ ಮೈಸೂರು ಅಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಬಂದು ಫಸ್ಟ್ ಅಲ್ಲಿ ಹೋಗೋಕ್ಕೆ ಮುಂಚೆ ನಾವು ಬ್ರೇಕ್ಫಾಸ್ಟ್ನ ಮಾಡಬೇಕು. ನಾವು ರೂಮ್ ಟೂರ್ ನನಗೆ ಈಗ ತೋರಿಸ್ತೇನೆ. ದಿಸ್ ಇಸ್ ಆರ್ ರೂಮ್. ಇಲ್ಲಿ ಟಿವಿ, ಹಾಗೇನೆ ಇಲ್ಲಿ ಬಂದರೆ ದಿಸ್ ಇಸ್ ದ ವಾಶ್ರೂಮ್. ಸೊ ನಾವಿಲ್ಲಿ 3 ರೂಮ್ಸ್ ಟುಗೆದರ್ ಆಗಿ ತೊಗೊಂಡಿದ್ದೀವಿ. ಹಿಯರ್ಸ್ ಆರ್ ಚಿಚ್ಚಿ. ಓಕೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಅಲ್ಲೆಲ್ಲ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ನಾನಿಲ್ಲಿ ಮಸಾಲೆ ದೋಸೆ ತೊಗೊಂಡಿದ್ದೆ ಆ್ಯಂಡ್ ಇಟ್ ಟೇಸ್ಟೆಡ್ ರಿಯಲಿ ನೈಸ್. ಸೊ ಗೈಸ್, ನಾವು ಮೈಸೂರಲ್ಲಿ ಸ್ಟೇ ಆಗಿದ್ದ ರೀಸನ್ ಬಂದು ನಮ್ಮ ಪರ್ಚೇಸ್ರೊಬ್ಬರು ನಮ್ಮನ್ನ ಊಟಕ್ಕೆ ಕರೆದಿದ್ರು. ಸೊ ನಾವು ಅಲ್ಲಿ ಹೋಗಿದ್ವಿ. ಹಾಗೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ದೇ ವರ್ ನಾಟ್ ಕಂಫರ್ಟಬಲ್. ಸೊ ಗೈಸ್, ಈಗ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಎಲ್ಲರನ್ನೂ ಡ್ರಾಪ್ ಮಾಡಿ ಈಗ ನಾವಿಲ್ಲಿ ಬಂದಿದ್ದೀವಿ ಡಿನ್ನರ್ ಮಾಡೋಕ್ಕೆ. ನಂದನಾ ಪ್ಯಾಲೇಸಿಗೆ ಬಂದಿದ್ದೀವಿ. ಕ್ರಿಕೆಟ್ ನೋಡ್ತಾ ಡಿನ್ನರ್ ಮುಗಿಸಿದ್ವಿ. So that's it for this video. Bye bye. Meet you in my next video.